ಒಂದೊಂದು ಕೆ ಜಿ ಲೆಕ್ಕ ಹಾಕ್ಬಿಟ್ಟು ಗುಡ್ಡೆ ಮಾಂಸ ಫುಲ್ಲು ರೆಡಿ. ಗುಡ್ಡೆ ಮಾಂಸನ ಎತ್ತಲ್ಲಿ ಜೋಡಿಸ್ತಾರೆ ನೋಡಿ. ಎಲ್ಲರೂ ಕೈ ಮುಕ್ಕೊಳ್ಳಿ ಅವ್ರಿಗೆ. ನಾಡ್ ಮಾರಮ್ಮನ ಕಳಿಸ್ತಾರೆ, ರೋಗ ರುಜಿನಗಳ ಹೊತ್ಕೊಂಡು ಹೋಯ್ತಾಳೆ. ಎಲ್ರಿಗೂ ನಮ್ಮ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಹೇಗಿರುತ್ತೆ, ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಮನೇಲಿ ಫುಲ್ ಎಲ್ಲ ರೆಡಿ ಮಾಡವ್ರೆ ನೋಡಿ. ನಮ್ಮಮ್ಮ ಫುಲ್ಲು ತೆಂಬಿಟ್ಟು ರೆಡಿ ಮಾಡವ್ರೆ, ತೆಂಬಿಟ್ಟು ಆರತಿಗೆ. ಮತ್ತು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ತೆಂಬಿಟ್ಟೆಲ್ಲ ಇಟ್ಟವ್ರೆ. ಇವಾಗ ತೆಂಬಿಟ್ಟನ ಆರತಿ ತಗೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ ನಮ್ಮಮ್ಮ. ನಾನು ಇವಾಗ ದೇವಸ್ಥಾನದ ಹತ್ರ ಹೋಗ್ತೀನಿ. ಒಂದು ಯಾವುದೋ ಅಪ್ಲೋಡ್ಗೆ ಇಟ್ಟಿದ್ದೆ ವಿಡಿಯೋನ, ಅಪ್ಲೋಡ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅಪ್ಲೋಡ್ ಆದ ಕೂಡಲೇ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತಾರೆ ನಮ್ಮೂರಲ್ಲಿ ಮಾರಮ್ಮನ ಹಬ್ಬನ ಅಂತ. ದೇವಸ್ಥಾನದ ಹತ್ರ ಹೋಗೋಣ ಅನ್ನೋಷ್ಟು ಫುಲ್ಲು ಜೋರು ಮಳೆ. ಹಬ್ಬದ ದಿನ ಜೋರಾಗಿ ಮಳೆ ಬರ್ತೈತೆ, ಹೆವಿ ಜೋರಾಗಿ ಹೋಗ್ತೈತೆ ಮಳೆ. ಸಡನ್ನಾಗಿ ಮಳೆ ಬಂದ್ಬಿಡ್ತು, ಇನ್ನೇನು ಓಡಬೇಕಿತ್ತು ನಾವು ಎಲ್ಲರೂ. ಇವಾಗ ನಮ್ಮ ಅಮ್ಮ ಹೋಯ್ತವ್ರ ದೇವಸ್ಥಾನದ ಹತ್ರ ತೆಂಬಿಟ್ಟನ ಆರತಿ ತಗೊಂಡು. ಅವ್ರು ಹೋದ್ಮೇಲೆ ನಾನು ಹೋಯ್ತೀನಿ. ಇವಾಗ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹೋಗೇ ಬರ್ತೀನಿ. ಮಳೆ ನಿಲ್ತು ಇವಾಗ, ಅದಕ್ಕೆ ಇವಾಗೆಲ್ಲ ತಗೋಗ್ತಾರೆ. ನಮ್ಮಮ್ಮನೂ ಹೋಯ್ತವ್ರೆ. ನಮ್ಮ ಊರವರೆಲ್ಲ ತಗೋಯ್ತವ್ರು ನೋಡಿ ತೆಂಬಿಟ್ಟು ಆರತಿನ. ಇವಾಗ ದೇವಸ್ಥಾನದ ಹತ್ರ ಎಲ್ಲರೂ ಎಲ್ಲ ಹೋಗ್ತಾವ್ರೆ ನೋಡಿ. ಇವಾಗ ಇನ್ನೊಂದು 5 ನಿಮಿಷ ಬಿಟ್ಕೊಂಡು ನಾನು ಓಡ್ತೀನಿ. ಇವಾಗ ದೇವಸ್ಥಾನದ ಹತ್ರ ಹೋಗೋಣ. ಅದು ಊರ್ ಮರಮ್ಮ, ಇದು ಕಾಡು ಮರಮ್ಮನೇ. ನಾಡ್ ಮರಮ್ಮ ರೈಸ್. ಇವಾಗ ಊರ್ ಮರಮ್ಮಂದು ಮುಗೀತು, ಇದು ನಾಡ್ ಮರಮ್ಮಂದು ನೋಡಿ. ಎಲ್ಲ ರೆಡಿ ಆಗವ್ರೆ, ಇನ್ನೂ ಬರ್ಬೇಕೆಲ್ಲ ತಂಬಿಟ್ಟು ನರ್ತಿ ಎತ್ಕೊಂಡು. ಅದಕ್ಕೆ ವೆಯ್ಟ್ ಮಾಡ್ದವ್ರೆ. ಇದನ್ನು ತೋರಿಸ್ತೀನಿ ರೀ ಕ್ಲೀನಾಗಿ ನಿಮಗೆ ಹೆಂಗೆ ಮಾಡ್ತಾರೆ ಹಬ್ಬನ ಅಂತ. ರೈಸಲ್ಲೆಲ್ಲ ನೋಡಿ ತಂಬಿಟ್ಟು ನರ್ತಿ ಹಿಡ್ಕೊಂಡು ನಿಂತವ್ರೆ. ಇಲ್ಲಿ ನೋಡಿ, ಇಲ್ಲಿ ಈ ಕುರಿ ಆಯ್ತಲ್ಲ, ಈ ಮೇಕೆ, ಇದು ಒದರದ ಮೇಲೆ ಕುಯ್ತಾರೆ. ಒದರಿಸ್ಬಿಟ್ಟು ಕುಯ್ಯೋದು. ಅದು ಕುಯ್ದಾದ್ಮೇಲೆ ಮಾಮೂಲಿ ಇಲ್ಲಿ ಕೋಳಿಗಳಿಗೆಲ್ಲ ತೀರ್ಥ ಹೆಚ್ಚಿಬಿಟ್ಟು ಅವನು ಕುಯ್ತಾರೆ. ನಮ್ಮವ್ರ ಮಾರಮ್ಮನ ಹಬ್ಬ ಹೆಂಗೈತೆ ನೋಡಿ. ಎರಡವೇ ನೋಡಿ, ಇಲ್ಲಿ ಎರಡನ್ನೂ ಕುಯ್ದು ಈಗ ಪಾಪ. ಆಲ್ಮೋಸ್ಟ್ ಎಲ್ಲ ಬಂದರು ರೆಡಿಯಾಗಿ ಹಬ್ಬ ನೋಡೋಕ್ಕೆ. ನಾಡ್ ಮಾರಮ್ಮನ ಹಬ್ಬ ಇಲ್ಲ, ಇಬ್ಬರು ಕೈ ಮುಕ್ಕೊಳ್ಳಿದೆ ಅವ್ರಿಗೆ. ನೋಡಿ ನಮ್ಮಮ್ಮ ಅಲ್ಲ ಅವ್ರು ನೋಡಿ. ಈ ತೆಂಬಿಟ್ಟು ಆರತಿ ಇರ್ತವ್ರಲ್ಲ, ಕಾಯಿ ಹೊಡಿತವ್ರು. ಇವಾಗ ಎಲ್ಲ ರೆಡಿ ಮಾಡ್ಕೋತವ್ರ ಪೂಜೆಗೆ. ಕಾಯಿ ಹೊಡಿತಾವ್ರ ನೋಡಿ, ಕಾಯಿ ಬಾಳೆಹಣ್ಣೆಲ್ಲ ಇಲ್ಲಿ ಬಾಯ್ಸ್ ಎಲ್ರು ಮರಿ ರೆಡಿ ಮಾಡೋರು. ಎಲ್ರ ಕೈಲಿ ಕೋಳಿಗಳೈತೆ ನೋಡಿ. ಮರಿಗಳಿಗೆ ಇವಾಗ ಹೂವು ಹಾಕ್ತಾವ್ರೆ. ಹೂವು ಹಾಕಿ ನೀವು ಬೇರೆ ಮಾಡ್ತಾರೆ ರೀ. ತೀರ್ಥ ಹಾಕಿದ್ಮೇಲೆ ಮರಿಗಳು ಒದರ್ಬೇಕು. ಓ, ಈಗಲೇ ಒದ್ರು ಬಿಡ್ತು. ಮರಿ 2 ಮರಿನೂ ಅದ್ರವರೆಗೂ ವೇಟ್ ಮಾಡಬೇಕು.
ಕಡೆ ಮರಿ ಒದ್ರೈತೆ, ಆ ಕಡೆ ಮರಿ ಒದ್ರಬೇಕು. ಅದ್ರಲ್ಲಿ ಅಂತ ವೈಟ್ ಮಾಡ್ತಾರೆ ಎಲ್ರು. ಇನ್ನೊಂದು ಮರಿ ಒದ್ರಬೇಕು, ಒದ್ರಲಿಲ್ಲ ಅದಿನ್ನು. ಇವಾಗ 2 ಮರಿ ಒದ್ರದು. ಇವಾಗ ಕೋಳಿಗಳು ಹಾಕ್ತಾರೆ ನೋಡಿ ತಿರ್ತಾರೆ. ಕೋಳಿಗಳಿಗೆ ಸೇರ್ತಾ ಹಾಕ್ತವ್ರೆ. ನಮಗೆಲ್ಲ ಅರ್ಥ ಇವಾಗ ಕೋಳಿಗಳಿಗೆಲ್ಲ ಮರಿ ಒದ್ರದ್ಮೇಲೆ ಕೋಳಿಗಳಿಗೆ ಸೇರ್ತಾ ಹಾಕ್ಸ್ತಾವ್ ನೋಡಿ. ಗೈಸ್ 2 ಮರಿ ಒದ್ರದ. ಇವಾಗ ಮರಿ ಕೊಯ್ತಾರೆ. ಯೂಟ್ಯೂಬ್ ಅಲ್ಲಿ ಹಾಕಂಗಿಲ್ಲ ಅದೆಲ್ಲ. ಸೊ ಇವಾಗ ಕೋಳಿಗಳು ಸೈಡ್ಗೆ ಎತ್ಕೋತಾರೆ. ಮರಿನೇ ಕುಯ್ಲಿಲ್ಲ, ಆಲೆ ಎಲ್ಲ ಅಲ್ಲಿ ಕೋಳಿ ಕುಯ್ದಾಕ್ಬಿಟ್ರೆ ಕಡೆ ಸೈಡ್. ಇದ್ರಲ್ಲೇ ಮಾಡೋದು. ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಮರಿ ಕುಯ್ತಾರೆ, ಬಟ್ ಯೂಟ್ಯೂಬ್ ಅಲ್ಲಿ ಅದೆಲ್ಲ ತೋರ್ಸಂಗಿಲ್ಲ. ಸೊ ಇಲ್ಲಿ ನೋಡ್ಕೊಳ್ಳಿ ಹಂಗೆ. ಎಲ್ಲ ಇವಾಗ ತೆಂಬಿಟ್ನ ದೇವ್ರಿಗೆ ಕೊಟ್ಬಿಟ್ಟು ಹಂಗೆ ಮನೆಗೆ ಹೋಯ್ತಾರೆ. ಬನ್ನಿ ನಾವು ಹೋಗೋಣ, ಇವಾಗ ಮರಿ ಕುಯ್ಯೋ ಕಡೆ ಹೋಗೋಣ. ಅಲ್ಲಿ ಊರುಗಳಲ್ಲಿ ಇದ್ರೆ ಏನ್ ಗೊತ್ತಾ ಅಡ್ವಾಂಟೇಜು, ಈ ತರ ಹಬ್ಬಗಳನ್ನ ನೋಡ್ಬೋದು ನಾವು. ಅದೇ ಸಿಟಿಲಿದ್ರೆ, ಬೆಂಗಳೂರಲ್ಲಿ ಫ್ಲಾಟ್ಗಳಲ್ಲಿ ಇದ್ರೆ ಈ ತರ ಎಲ್ಲ ಹಬ್ಬನೇ ನೋಡೋಕ್ಕಾಗಲ್ಲ. ಅಣ್ಣ ನನಗೆ ಬೊಗಳ್ತಾವನು ಯಾರೋ ಬದವ್ರೆ. ಗುಡ್ ಬಾಯ್ ಆಗಿರೋ ಅಂದ್ರೆ ಬ್ಯಾಡ್ ಬಾಯ್ ಆಯ್ತಿದ್ಯಾ. ನಮ್ಮೂರಲ್ಲಿ ಕುಯ್ದು ನೋಡಿ ಗುಡ್ಡೆ ಮಾಂಸ ಹಾಕೋರು ನೋಡಿ. ಅಲ್ಲಿ ಕುಯ್ದ್ರಲ್ಲ ಮರಿ, ಇಲ್ಲಿ ಗುಡ್ಡೆ ಮಾಂಸ ಹಾಕಿರೋದು. ಅದನ್ನ ಹೆಸರು ತೆಕ್ನಾಗಿ ಲೆಕ್ಕ ಹಾಕ್ಬಿಟ್ಟು ಗುಡ್ಡೆ ಮಾಂಸನ ಮಾಮೂಲಿ ಒಂದೊಂದೇ ಕೊಡ್ತಾರೆ, ತೂಕ ಹಾಕ್ಬಿಟ್ಟು ಹೆಸರು ಕೂಗಿ ಕೊಡ್ತಾರೆ. ದೇವ್ರದ್ದು ಮರಿ ಪ್ರಸಾದ ಇದು. ಇಲ್ಲಿ ಇವಾಗ ಬಂದೆ. ಇಲ್ಲಿ ಇವಾಗ ಮರಿ ಕುಯ್ತಾವ್ರ ನೋಡಿ. ಮರಿ ಕುಯ್ದ್ಬಿಟ್ಟು ಎಲ್ಲ ತಲೆ ಕಾಲು ಹೊಡಿತಾವ್ರ. ಇವಾಗ ಮರಿ ಕುಯ್ಯಬೇಕಾದ್ರೆ ಬರೋಣ ಅನ್ಕೊಂಡೆ, ಲೇಟ್ ಆಗೋಯ್ತು. ಮರಿ ಎಲ್ಲ ಕುಯ್ದ್ಬಿಟ್ಟು ತಲೆ ಮಾಂಸ ಹಾಕೋರು ನೋಡಿ. ಇಲ್ಲಿ ಊರಲ್ಲಿ ಇದನ್ನ ಮಾಡಮ್ಮನ್ ಬಾರು ಅಂತಾರೆ, ಮಾಡಮ್ಮನ್ ಪ್ರಸಾದ. ಈ ಗುಡ್ಡೆ ಮಾಂಸದಲ್ಲಿ ಎಲ್ಲಾನು ಹಾಕಿರ್ತಾರೆ, ಎಲ್ಲ ಮರಿದು ಎಲ್ಲ ಪಾರ್ಟ್ನು ಹಾಕಿರ್ತಾರೆ ಗುಡ್ಡೆ ಮಾಂಸದಲ್ಲಿ. ಈಲಿ, ಕಳ್ಳು ಪಚ್ಚಿ, ಮಟನ್ ಪೀಸ್ಗಳು ಎಲ್ಲಾನು. ತುಂಬಾ ಕನ್ಫ್ಯೂಷನ್ಗಳಾಗ್ತೈತೆ. ಹೆಸರಲ್ಲಿ ಇರುತ್ತೆ ಗೈಸ್, ಒಂದೊಂದು ಊರು ಕೇರಿಲಿ ಮಾಮೂಲಿ ಒಂದು ಕೇರಿ ಅವ್ರದ್ದು 2 ಮರಿ ಇರ್ತವೆ. ಇದು ನಮ್ಮ ಕೇರಿದು ಮರಿ ಗಾಡು. ಅದನ್ನ ಗುಡ್ಡೆ ಮಾಂಸ ಮಾಡ್ಬಿಟ್ಟು ಎಲ್ರಿಗೂ ಹೆಸರು ಕೂಗ್ಬಿಟ್ಟು ಹಾಕೊಡ್ತಾರೆ. ಅವಾಗಲೇ ಬಂದಿದ್ನಲ್ಲ ಅಲ್ಲವೇ, ನಿಮ್ದ ಇಸ್ಕೊಂಡ್ರ? ಅಲ್ಲಿ ಕುಯ್ತವ್ರ ಈಗ. ಇದು ನಮ್ ಬೀದಿದು ಕುಯ್ದ್ಬಿಟ್ಟು ಇವಾಗ ಹಾಕಿರೋದು. ನಮ್ ಬೀದಿದ್ ಮುಗೀತು, ಇವಾಗ ಇನ್ನೊಂದು ಈ ಬೀದಿದು ಕುಯ್ತಾವ್ರ. ಇವಾಗ ಹಾಕ್ತಾರೆ, ಇನ್ನೊಂದ್ಸಲ ಗುಡ್ಡೆ ಹಾಕ್ತಾರೆ. ರಾಶಿ ಮಾಂಸ ನೋಡಿ ಹೆಂಗೈತೆ. ಸುರ್ಬಿಟ್ಟು ಇವಾಗ ಗುಡ್ಡೆ ಕಟ್ತಾರೆ ರೀ. ಗುಡ್ಡೆ ಕಟ್ಟ ತೋರಿಸ್ತೀನಿ ನಿಮ್ಗೆ ಇವಾಗ ಗುಡ್ಡೆ ಮಾಂಸ ಹೆಂಗ್ ಕಟ್ತಾರೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದೊಂದೇ ಪೀಸು ಗುಡ್ಡೆ ಹಾಕೋತಾರ ನೋಡಿ. ಅಲ್ಲಿ ನೋಡಿ ತಲೆ ಸಿಗ್ತಾವ್ರೆ. ಮಾರಮ್ಮನ್ ಬಲಿ ಕೊಟ್ರಲ್ಲ ಮೇಕೆ ತಲೆ. ಗುಡ್ಡೆ ಮಾಂಸ ಕಟ್ತಾವ್ರೆ. ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ. ಮನೆಗೆ ಹೋಗಿ ಬರ್ತೀನಿ ರೀ ಅಷ್ಟಲ್ಲಿ ಊಟ ಮಾಡ್ಕೊಂಡು. ಮಾಂಸ ನೋಡಿ ಎಷ್ಟೈತೆ. ಇದನ್ನೆಲ್ಲ ಗುಡ್ಡೆಗೆ ಒಂದೊಂದು ಪೀಸ್ನ ಸೇರಿಸಿ ಗುಡ್ಡೆ ಮಾಡ್ತಾರೆ. ಒಂದು ಗುಡ್ಡೆಲಿ ಎಲ್ಲ ಥರ ಮಾಂಸ ಇದೆ.
ಅಂದರೆ ನಮ್ಮ ಮನೇಲಿ ಮಟನ್ ಮಾಡಂಗಿಲ್ಲ. ಗೋಪುರೇಶ್ವರ ಪೂಜೆ ಮಾಡಿಸಿದ್ವಲ್ಲ, ಅಲ್ಲೆಲ್ಲ ಮಟನ್ನು ಗುಡ್ಡೆ ಮಾಂಸ ಎಲ್ಲ ನೋಡ್ಕೊಬಂದು ಇವಾಗ ಇಲ್ಲಿ ತಿಳಿಸಾರು ತಿನ್ಬೇಕು ನಮ್ಮ ಮನೇಲಿ. ನಿಮಗೆ ಗುಡ್ಡೆ ಮಾಂಸನ ತೋರಿಸಿ ಇಲ್ಲಿ ನೋಡಿ ಮನೆಗೆ ಬಂದು ರಸಮನ್ನ ತಿಂತಾ ಇದ್ದೀನಿ. ನಮ್ಮ ಮನೇಲಿ ಮಾಡಂಗಿಲ್ಲ ಯಾಕಂತಂದ್ರೆ ಪೂಜೆ ಮಾಡಿಸಿದ್ವಲ್ಲ. ಆ ಕಡೆ ಇಡ್ತವ್ರೆ. ಒಂದೊಂದು ಕೆಜಿ ಲೆಕ್ಕ ಹಾಕ್ಬಿಟ್ಟು ಗುಡ್ಡೆ ಮಾಂಸನ ಎತ್ತಿ ಅಲ್ಲಿ ಜೋಡಿಸ್ತಾರೆ ನೋಡಿ. ಗುಡ್ಡೆ ಮಾಂಸ ಫುಲ್ಲು ರೆಡಿ. ಎಲ್ಲ ಗುಡ್ಡೆಗಳಿಗೂ ಮಾಂಸ ತೂಕ ಹಾಕ್ಬಿಟ್ಟು ಎಲ್ಲಾನು ಅರೇಂಜ್ ಮಾಡೋರು ನೋಡಿ. ಇವಾಗ ಅಲ್ಲಿಂದ ಇಲ್ಲಿವರೆಗೂ 50 ಗುಡ್ಡೆ ಮೇಲೆ ಐತೆ ಗುಡ್ಡೆ ಮಾಂಸ. ಈಗ ಒಬ್ಬೊಬ್ರನ್ನೇ ಲಿಸ್ಟ್ ಕೂಗ್ಬಿಟ್ಟು ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ. ಇವಾಗ ಒಂದೊಂದು ಗುಡ್ಡೆ ಎತ್ಬಿಟ್ಟು ಕೊಡ್ತಾರೆ ನೋಡಿ, ಮಜಾ ಇರುತ್ತೆ. 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. 65 ಗುಡ್ಡೆ ಐತೆ ಟೋಟಲ್ 65 ಗುಡ್ಡೆ ಐತೆ. ಕೂಗ್ಬಿಟ್ಟು ಕೊಡ್ತಾರೆ ನೋಡಿ. ಈಗ ಎರಡು ಗುಡಿ ಹಾಕೋಣ ಅಂತ ಮೇಲೆ ಅದು ಚೀಟಿ ನೋಡಿ ಗುಡ್ಡೆ ಕೂಗ್ಬಿಟ್ಟು ಇವಾಗ ಗುಡ್ಡೆ ಕೊಟ್ಟು ಕಳಿಸ್ತಾ ಇರ್ತಾರೆ ಅಷ್ಟೇ. ಮಾರಮ್ಮನ್ ಮಾಡಿದ್ರಲ್ಲ, ಇವಾಗ ಮಾರಮ್ಮನ್ ತಗೋಬಂದವ್ರು ನೋಡಿ. ಭೀಮಾ ನೋಡಿ ನೀಟಾಗಿ ನಿಂತ್ಕೊಂಡು ಮಾರಮ್ಮನ ನೋಡ್ಕೊಂಡ. ಊರ್ ಮಾರಮ್ಮ ಊರ್ ಕಾಯೋದು. ಯಾವುದೇ ರೋಗ ರುಜಿನಗಳು ದನ ಕರುಗಳಿಗೆ ಮನುಷ್ಯರಿಗೆ ಬರ್ದಂಗೆ ಊರ್ ಕಾಯ್ತಾಳೆ. ಇದು ನಾಡ್ ಮಾರಮ್ಮ ಎಲ್ಲ ರೋಗ ರುಜಿನಗಳನ್ನು ಒತ್ಕೊಂಡು ಹೊರಗಡೆ ಹೋಯ್ತಾಳೆ. ಅದಕ್ಕೆ ನಾಡ್ ಮಾರಮ್ಮ ಊರ್ ಮಾರಮ್ಮ ಅಂತ ಮಾಡ್ತಾರೆ. ನಾಡ್ ಮಾರಮ್ಮ ಹೋಗಿದ್ದು, ನಾಡ್ ಮಾರಮ್ಮನ ಕಳಿಸ್ತಾರೆ. ರೋಗ ರುಜಿನಗಳ ಒತ್ಕೊಂಡು ಹೋಯ್ತಾಳೆ. ಇದು ಊರ್ ಮಾರಮ್ಮ ರೋಗ ರುಜಿನಗಳ ಕಾಯ್ಕೊಂಡು ಬರ್ದಂಗೆ ಊರ್ ಕಾಯ್ತಾಳೆ. ಗೊತ್ತಾಯ್ತಾ ಗೈಸ್ ನಿಮ್ಗೆ? ಈಗ ನೋಡಿ ಊರ್ ಮಾರಮ್ಮ ಹೋಗಿದ್ದು. ಹಳೇ ಕಾಲದಿಂದ ಮಾಡ್ಕೊಬಂದಿರೋದ್ರಿಂದ ರೋಗಗಳು ಅವಾಗೆಲ್ಲ ಇದ್ ಬರ್ತಿತ್ತಲ್ಲ, ಏನೋ ಅಮ್ಮ ಅಂತ ಕಾಯಿಲೆ, ಪ್ಲೇಗು ಅಮ್ಮ ಎಲ್ಲ ಕಾಯಿಲೆಗಳು ಬರ್ತಿದ್ವಲ್ಲ ಅವಾಗಿಂದನೂ ಅದಕ್ಕಿಂತ ಮುಂಚೆಯಿಂದನೂ ಇರುತ್ತೆ. ಆ ಥರ ಯಾವುದೇ ರೋಗ ಏನು ಬರದೇ ಇರಲಿ ಊರುಗಳಿಗೆ, ಆ ಥರ ದೇವರು ಕಾಪಾಡಲಿ ಅನ್ನೋ ಥರ. ಸೊ ಇವತ್ತಿನ ಕಾಪಾಡಲಿ ಅಂತ ಅಪ್ಪ ನೋಡಿ ಮಾತ್ರ ನಡಿ ಕೂತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತೀನಿ. ಬಾಯ್.